ನಮಸ್ಕಾರ, ಶುಭೋದಯ ವೀಕ್ಷಕರೇ. ಇವತ್ತು ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಂಖ್ಯಾಫಲದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಜೊತೆ ಇದ್ದಾರೆ ಸಂಖ್ಯಾಶಾಸ್ತ್ರಜ್ಞರು ಕವಿತಾ ಗೋಪಿನಾಥ್ ಅವರು. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ತೆ ಕವಿತಾ ಅವರೇ. ನಮಸ್ತೆ. ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಸಂಶೋಧನೆ ಮಾಡಿ ಸಂಖ್ಯಾಶಾಸ್ತ್ರಜ್ಞರಾಗಿದ್ದೀರಿ ನೀವು. ಎಷ್ಟು ವರ್ಷಗಳಿಂದ ಈ ಸಂಶೋಧನೆ ನಡೆದಿದೆ? ಯಾಕೆ ನಿಮಗೆ ಸಂಖ್ಯಾಶಾಸ್ತ್ರವನ್ನು ಇಷ್ಟರ ಮಟ್ಟಿಗೆ ಅಧ್ಯಯನ ಮಾಡಬೇಕು ಅಂತ ಅನಿಸಿದ್ದು? ಯಾವುದರಿಂದ ಪ್ರೇರಣೆಗೊಂಡ್ರಿ ನೀವು? ಆ್ಯಕ್ಚುಲಿ ನಮ್ಮ ತಾತ ಬಂದು ಜ್ಯೋತಿಷ್ಯರು. ಅವರು ಸ್ವಲ್ಪ ಮಟ್ಟಿಗೆ ಅದನ್ನು ತೊಗೊಂಡು ಬಂದು ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತು ಮುಂದಿನ ಜನ್ರೇಷನ್ ಯಾರೂ ಕಂಟಿನ್ಯೂ ಮಾಡಲಿಲ್ಲ ಇದನ್ನು. ಸೊ ನನಗೆ ಒಬ್ಬ ತಮ್ಮ ಇದ್ದಾನೆ, ಬಟ್ ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಇನ್ನೊಂದೇನಾಯಿತು ಅಂತಂದರೆ ನಮ್ಮ ಹಸ್ಬೆಂಡ್ ಕೂಡ ಅಸ್ಟ್ರಾಲಜರ್ ಆಗಿರೋದ್ರಿಂದ ಅವರಿಂದ ಪ್ರೇರೇಪಣೆ ಇನ್ನೂ ಜಾಸ್ತಿ ಆಯಿತು ನನಗೆ. ಒಂದು ತಾತನಿಂದ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥದ್ದು, ಮತ್ತು ಇನ್ನೊಂದು ನಮ್ಮ ಹಸ್ಬೆಂಡಿಂದ. ಸುಮಾರು ಸತತವಾಗಿ 10 ವರ್ಷದಿಂದ ನಾನು ಇದನ್ನು ಅಧ್ಯಯನ ಮಾಡ್ತಾ ಬಂದೆ. ಮತ್ತು ತುಂಬ ಇಂಟ್ರೆಸ್ಟ್ ಏನಂದರೆ, ನನಗೆ ಸಂಖ್ಯಾಶಾಸ್ತ್ರ ಜೊತೆಗೆ ಜ್ಯೋತಿಷ್ಯನ ಮಿಕ್ಸ್ ಮಾಡಿದಾಗ ಇನ್ಸ್ಟೆಂಟ್ ರಿಸಲ್ಟ್, ಅಂದರೆ ಬೇಗ ಬೇಗ ರಿಸಲ್ಟ್ ಸಿಗ್ತಾಯಿತ್ತು ನಮಗೆ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿತ್ತು. ಮತ್ತು ಕಷ್ಟ ಏನಿದೆ ಅದಕ್ಕೆ ಈಸಿಯಾಗಿ ಯಾವ ಥರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು ಅಂತ ಸಂಖ್ಯಾಶಾಸ್ತ್ರದಿಂದ ತುಂಬ ಚೆನ್ನಾಗಿ ನಾವು ತಿಳ್ಕೊಬೋದು. ಈಗ ಯಾರಾದರೂ ಕೇಳ್ತೀರಾ ಅಂದರೆ ನೀವು ಹುಟ್ಟಿದ ಡೇಟ್ ಅಂದರೆ ಚಕ್ ಅಂತ ಹೇಳ್ತಾರೆ, ಟಕ್ಕಂತ ಬಂದುಬಿಡುತ್ತೆ ಅವ್ರ ಮೈಂಡ್, ನಮ್ಮ ಬರ್ತ್ ಡೇಟ್ ಅಂತ ಅನ್ನೋದು. ನೀವು ರಾಶಿ ನಕ್ಷತ್ರ ಕೇಳಿದ್ರಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ರಾಶಿ ಹೇಳಿದ್ರು ನಕ್ಷತ್ರ ಕನ್ಫ್ಯೂಸ್ ಆಗುತ್ತೆ. ಬಟ್ ಡೇಟ್ ಅಂದ ತಕ್ಷಣ ಬರ್ತಡೇ ಎಲ್ರಿಗೂ ಜ್ಞಾಪಕ ಇರೋದ್ರಿಂದ ಬೇಗ ಬೇಗ ಡೇಟ್ ಹೇಳ್ತಾರೆ. ಸೊ ಡೇಟಿಂದ ನಾವು ಯಾವ ಥರ ಒಂದು ಕಷ್ಟ ಇದೆ ಅಥವಾ ಪ್ರಾಬ್ಲಮ್ ಇದೆ, ಇವತ್ತೇನಾಗಿದೆ ಜ್ಯೋತಿಷ್ಯ ಅಥವಾ ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ಗೈಡೆನ್ಸ್ ರೂಪದಲ್ಲಿ ಹೋಗ್ತಾ ಇದೆ. ಹಿಂದೆ ಒಂದು ಶಾಸ್ತ್ರ ಅನ್ನೋದು ಮಾತ್ರ ಇರ್ತಾ ಇತ್ತು. ಇವಾಗ ನಾವು ಟ್ರೆಡಿಷನ್ ಜೊತೆಗೆ ಟೆಕ್ನಿಕಲ್ನು ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಅಡಿಪಾಯ ಅನ್ನೋದೇನಿದೆ ಅದ್ರ ಮೇಲೆ ಒಂದು ಒಳ್ಳೆ ಬಿಲ್ಡಿಂಗ್ನ ಕಟ್ಬೋದು. ಆ ಥರ ಈಗ ಟ್ರೆಡಿಷನ್ ಅಂದರೆ ಜ್ಯೋತಿಷ್ಯ ತೊಗೋತಾ ಇದ್ದೀವಿ, ಟೆಕ್ನಿಕಲ್ ಅಂದರೆ ನಾವು ಸಂಖ್ಯಾಶಾಸ್ತ್ರ ತೊಗೋತಾ ಇದ್ದೀವಿ. ಸೊ ಎರಡರ ಅಡಿಪಾಯ ಯಾವ ಥರ ಇರುತ್ತೆ ಅಂದರೆ, ಒಂದು ಫೌಂಡೇಶನ್ಗೂ ಮೇಲೆ ಬಿಲ್ಡಿಂಗು, ತುಂಬ ಒಳ್ಳೆ ಫೌಂಡೇಶನ್ ಜೊತೆಗೆ ಬಿಲ್ಡಿಂಗ್ ಸಿಗ್ತಾ ಇದೆ. ಸೊ ಅದು ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತಾ ಇದೆ. ಈಗ ಒಂದು ವರ್ಷದಿಂದ ಅಧ್ಯಯನ ಮಾಡ್ತಿದ್ದೀರಿ? ಸತತವಾಗಿ ನಾನು 15 ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ನಾನು ತೊಗೊಂಡು ಬಂದಿದ್ದು ಈಗ ಒಂದು 5 ಇಯರ್ಸಿಂದ ನಾನು ಹೊರಗಡೆ ತೊಗೊಂಡು ಬಂದಿದ್ದೀನಿ. ಬೇರೆಯವ್ರ ಮೇಲೋ ಪ್ರಯೋಗ ಮಾಡ್ತಾ ಅದರಿಂದ ನಂಗೆ ರಿಸಲ್ಟ್ ಮೊದಲು ಬರುತ್ತಾ. ಈಗ ನೋಡಿ, ನಾವು MBBS ಮಾಡ್ತೀವಿ ಅಂತಂದರೆ ಆಫ್ಟರ್ ದಟ್ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಲಾ ಓದ್ತೀವಿ ಅಂತಂದರೆ ಆಫ್ಟರ್ ದಟ್ ನಾವು ಸೀನಿಯರ್ ಕೆಳಗಡೆ ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಬಟ್ ನಾವು ಸಂಖ್ಯಾಶಾಸ್ತ್ರದಲ್ಲಿ ಯಾರ ಕೆಳಗಡೆನೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಇದು ಜ್ಞಾನ ತಿಳ್ಕೊಂಡ್ವಿ ಅಂದರೆ ವಿ ಶುಡ್ ರಿಸರ್ಚ್. ನಮ್ಮ ಒಂದು ರಿಸರ್ಚ್ಮೆಂಟ್ ಮೇಲೆ ಈ ಒಂದು ಏನಿದೆ ಅದನ್ನೆಲ್ಲ ನಾವು ನೋಡ್ತಾ ಹೋಗಬೇಕಾಗತ್ತೆ. ಜಸ್ಟ್ ಈ ಶಾಸ್ತ್ರನ ಓದಿದ ತಕ್ಷಣ ನಮಗೇನು ಬರೋದಿಲ್ಲ. ನಾವು ಹೆಚ್ಚು ರಿಸರ್ಚ್ ಮಾಡ್ತಾ ಹೋಗಬೇಕು. ಹಿಂದೆ ನಮಗೆ ಜ್ಯೋತಿಷ್ಯ ಅನ್ನೋದು ಏನಾಗ್ತಿತ್ತು ಅಂತಂದರೆ, ರಾಶಿ ಭವಿಷ್ಯ ಮತ್ತು ಏನಾದರೂ ಮದುವೆ ಮಾಡಬೇಕಾ, ಇದು ಇಷ್ಟಕ್ಕೆ ಮಕ್ಕಳಾಗಬೇಕಂದ್ರೆ ಏನು ಮಾಡಬೇಕು, ಇಷ್ಟಕ್ಕೆ ಒಂದು ಸೀಮಿತವಾಗಿರ್ತಾ ಇತ್ತು. ಏನಾದರೂ ಶುಭ ಸಮಾರಂಭ ಅಂದರೆ ಜ್ಯೋತಿಷ್ಯ ನೋಡೋದು. ಬಟ್ ಇವಾಗ ಯಾವ ಥರ ಆಗಿದೆ ಅಂತಂದರೆ, ತಂದೆ ತಾಯಿ 10th ಎಕ್ಸಾಮ್ ಮುಗಿತಾ ಇದೆ ಅಂದ ತಕ್ಷಣ ನಮ್ಮ ಮಕ್ಕಳು ಯಾವ ಗೈಡ್ಲೈನ್ಸ್ ಅಂದರೆ ಯಾವ ಒಂದು ಇದರಲ್ಲಿ ಹೋಗಬೇಕು, ಸೈನ್ಸ್ ತೊಗೋಬೇಕಾ, ಮ್ಯಾಥ್ಸ್ ತೊಗೋಬೇಕಾ, ಇಂಜಿನಿಯರಿಂಗ್ ಮಾಡಬೇಕಾ, ಯಾವ ಪ್ರೊಫೆಷನ್ ನನ್ನ ಮಕ್ಳಿಗೆ ಚೆನ್ನಾಗಿ ಆಗಿಬರುತ್ತೆ ಅನ್ನೋಷ್ಟು ಕೇಳೋಷ್ಟು ಮುಂದುವರೆದಿದ್ದಾರೆ. ನಮ್ಮ ಒಂದು ಯೂತ್ ಜನಾಂಗ ಏನಿದೆ, ತಂದೆ ತಾಯಿಗಿಂತ ಮಕ್ಳಿಗೆ ತುಂಬ ಇಂಟ್ರೆಸ್ಟು. ಯಾಕಂದರೆ ಫರ್ದರ್ ಎಡಬಾರ್ದು ಅನ್ನೋದು ಅದು ಮೊದಲೇ ಅವ್ರಿಗೆ ಗೊತ್ತಾಗೋದ್ರಿಂದ ತುಂಬ ಈಸಿಯಾಗಿ ಇದನ್ನು ಫಸ್ಟೇ ಗೈಡ್ಲೈನ್ಸ್ ಥರ ತೊಗೊಂಡು ಇದರಿಂದನೇ ಮುಂದುವರಿತಾ ಇರೋದ್ರಿಂದ ಎಷ್ಟೋ ಜನ ತುಂಬ ಯಶಸ್ಸಾಗಿದ್ದಾರೆ ಇದರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಮರಾಲಜಿ ಅಂತ ಬಂದಾಗ, ರಾಶಿ ಭವಿಷ್ಯವನ್ನು ನೋಡಿದಾಗ ಅದು ಎರಡರಲ್ಲಿರುವಂತಹ ವ್ಯತ್ಯಾಸಗಳೇನು, ಅಥವಾ ಇದು ತುಂಬಾ ನಿಖರವಾಗಿರುತ್ತಾ? ಯಾಕೆ ಸಂಖ್ಯಾಶಾಸ್ತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ರಾಶಿ ಭವಿಷ್ಯಕ್ಕಿಂತ? ರಾಶಿ ಅಂದ್ರೂ ನವಗ್ರಹಗಳನ್ನೇ ತೊಗೊಳ್ತೀವಿ, ಸಂಖ್ಯೆ ಅಂದ್ರೆ ನವಗ್ರಹಗಳೇ 9 ಬರುತ್ತೆ. ಬಟ್ ರಾಶಿಯಲ್ಲಿ 12 ರಾಶಿ ಇರುತ್ತೆ, ಒಂದೊಂದಕ್ಕೆ 2 ಮನೆ ಬರುತ್ತೆ. ಮತ್ತು ನಕ್ಷತ್ರ ಅಂತ ತೊಗೊಂಡಾಗ 27 ಆಗಿಬಿಡುತ್ತೆ ನಮಗೆ ರಾಶಿ ನಕ್ಷತ್ರದಲ್ಲಿ. ಬಟ್ ಎಲ್ಲವೂ ನವಗ್ರಹಗಳಿಂದನೇ ಬೇಸ್ಡ್ ಆಗಿರೋದ್ರಿಂದ ಇದು 1 to 9 ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು 1 to 9 ಏನಿದೆ ನವಗ್ರಹಗಳನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಇನ್ಸ್ಟೆಂಟಾಗಿ ನಾವು ಇಮಿಡಿಯೇಟ್ ರಿಸಲ್ಟ್ಸ್ ನೋಡ್ಬೋದು. ಇದರಲ್ಲಿ ಕ್ಯಾಲ್ಕುಲೇಷನ್ ತುಂಬ ಈಸಿ ಇರುತ್ತೆ. ಮತ್ತು ಏನಿದೆ ಫಾಲ್ಟು, ಸೊಲ್ಯೂಷನ್ಸು, ಅದಕ್ಕೆ ತಕ್ಕನಾದ ರೆಮಿಡೀಸ್ ಏನು ಕೊಡ್ಬೋದು ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಂಖ್ಯಾಶಾಸ್ತ್ರ ನಮಗೆ. ನ್ಯೂಮರಾಲಜಿ ಅಂತ ಬಂದಾಗ, ಸಂಖ್ಯಾಶಾಸ್ತ್ರ ಅಂತ ಬಂದಾಗ ಹೆಸರನ್ನ ಬದಲಾಯಿಸ್ಕೊಳ್ಳೋದು ಅಥವಾ ಒಂದೆರಡು ಎಕ್ಸ್ಟ್ರಾ ಅಕ್ಷರಗಳನ್ನು ಅವರ ಹೆಸರಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಬಹಳಷ್ಟಿದೆ. ಆದರೆ ಮಿಸ್ಗೈಡ್ ಮಾಡುವಂತಹ ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಅದೊಂದು ಫ್ಯಾಡ್ ಆಗಿದೆ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಹೆಸರನ್ನ ಬದಲಾಯಿಸ್ಕೊಳ್ಳೋದು. ಅಂಥವ್ರಿಗೆ ಏನು ಹೇಳ್ತೀರಾ? ಯಾವ ರೀತಿಯಾದಂಥ ಸಲಹೆ, ಉತ್ತಮವಾಗಿರೋವಂಥ ಗೈಡೆನ್ಸ್ ಬೇಕು ಅಂತ ಹೇಗೆ? ಇವಾಗ ಅಂತ ಇದೀವಿ ನ್ಯೂಮರಾಲಜಿಯಲ್ಲಿ ನೇಮ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಮದುವೆ ಗಂಡು ಹೆಣ್ಣು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇರುವಾಗ ಹೆಸರು ಬಲ ಕೂಡ ಬಂದಿಲ್ಲ ಅಂದರೆ ಹೆಸರು ಚೇಂಜ್ ಮಾಡಿಬಿಡ್ತಾ ಇದ್ರು ಹುಡುಗಿದ್ದು, ಹೆಣ್ಮಕ್ಳದ್ದು. ಗಂಡು ಮಕ್ಕಳು ಹೆಸರುಗಳನ್ನ ಚೇಂಜ್ ಮಾಡ್ತಿರ್ಲಿಲ್ಲ.
ಬಟ್ ಹೆಣ್ಮಕ್ಳು ಚೇಂಜ್ ಮಾಡಿ ಹೊಂದಾಣಿಕೆ ಮಾಡಿ ಮದುವೆ ಮಾಡೋರು. ಬಟ್ ಆವಾಗ ಅದು ಮುಂದುವರಿಯುತ್ತಾ ಇಲ್ವ ಅನ್ನೋದೇನು ನೋಡ್ತಾ ಇರಲಿಲ್ಲ ಅವಾಗ ಅಷ್ಟೊಂದು. ಬಟ್ ಇವಾಗ ತುಂಬ ಮೀಡಿಯಾಸ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಎಲ್ಲ ಬೆಳಕಿಗೆ ಬರುತ್ತೆ, ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಬಟ್ ಈ ನಾವು ನ್ಯೂಮರಾಲಜಿಯಲ್ಲಿ ಏನು ತೊಗೋತೀವಿ, ಲಕ್ಕಿ ನಂಬರ್ ಅಂತ ಒಂದಿರುತ್ತೆ. ನಮ್ಮ ಒಂದು ಡೇಟ್ ಆಫ್ ಬರ್ತಿಗೆ ಯಾವಾಗಲೂ ಒಂದು ಲಕ್ಕಿ ಇದ್ದರೆ ಒಂದು ಅನ್ಲಕ್ಕಿ ನಂಬರ್ಸ್ ಅಂತ ಇದ್ದೇ ಇರುತ್ತೆ. ಈ ನಂಬರ್ಗೆ ನಾವು ಟ್ಯೂನ್ ಮಾಡ್ಕೊಳ್ಳೋದು ಅಥವಾ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋದು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾವು ಹುಟ್ಟಿದ್ದು ರಾಶಿ ನಕ್ಷತ್ರ ಅಂತ ನೋಡಿದಾಗ ಏನಾಗುತ್ತೆ, ನಕ್ಷತ್ರ ವೈಸಲ್ಲಿ ನಮ್ಮ ಹುಟ್ಟಿದ ಜನ್ಮ ನಕ್ಷತ್ರಕ್ಕೆ ನಾವು ಯಾವಾಗಲೂ ಹೆಸರಿಟ್ಕೋಬಾರ್ದು ನಕ್ಷತ್ರದಲ್ಲಿ ಅಂತ ಹೇಳ್ತೀವಿ. ಬಟ್ ಜ್ಯೋತಿಷ್ಯರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಹೆಸರು ಗೊತ್ತಾಗಬೇಕು, ನೀವು ಇದೇ ರಾಶಿ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು, ಇದೇ ನಕ್ಷತ್ರ ಅಂತ ಗೊತ್ತಾಗಬೇಕು ಅಂತ ಅದರಲ್ಲೇ ಇಟ್ಕೊಡಿ ಅಂತಾರೆ. ಇವಾಗ ನಾವು ನಕ್ಷತ್ರಗಳನ್ನ ನೋಡ್ತಾ ಹೋದರೆ ಅದರಲ್ಲಿ ಸಂಪತ್ತಾರೆ, ಸಾಧಕ ತಾರೆ ಅಂತ ತಾರಾವಲ ನೋಡಬೇಕಾಗತ್ತೆ ನಾವು ನಕ್ಷತ್ರದಲ್ಲೂ ಕೂಡ. ಅದರಲ್ಲೂ ನಮ್ಗೆ ಏನಾಗುತ್ತೆ ಅಂದರೆ 3 ಇಂದ 4 ನಕ್ಷತ್ರ ನಮಗೆ ತುಂಬ ಒಳ್ಳೆ ತಂದು ಕೊಡುತ್ತೆ. ಅಂದರೆ ಸಂಪತ್ತು ಕೊಡುತ್ತೆ, ಕ್ಷೇಮ ಕೊಡುತ್ತೆ, ಸಾಧಕ ತಾರೆ ಆಗಿರುತ್ತೆ, ಮಿತ್ರ ತಾರೆ ಆಗಿರುತ್ತೆ. ಇದೆಲ್ಲ ನಾವು ನೋಡ್ತೀವಿ ಅದು ನಕ್ಷತ್ರದಲ್ಲಿ ನೋಡಿದಾಗ. ಬಟ್ ಜನ್ಮ ತಾರೆ ನಮ್ಗೆ ಏನಾಗುತ್ತೆ ಅಂತಂದರೆ ನಮಗೇನು ಹೆಲ್ಪ್ ಮಾಡಲ್ಲ. ಅದು ಸುಮ್ಮನೆ ನಮಗೇನು ಜಾಸ್ತಿ ನಮ್ಮ ಮೈಯಲ್ಲಿ ಏನು ಒಂದು ಎನರ್ಜಿ ಬೇಕಿದೆ ಆ ಒಂದು ನಕ್ಷತ್ರದಿಂದ ನಮಗೆಲ್ಲ ಸಿಗ್ತಾ ಇರುತ್ತೆ. ಸೊ ನಾವು ಅದರಿಂದನೇ ಹೆಸರಿಟ್ಕೊಂಡಾಗ ಮುಂದುವರಿಯೋಕ್ಕಾಗಲ್ಲ ಅಂತ ಹೇಳುತ್ತೆ. ಈಗ ನೀರು ಏನಾದರೂ ಎಲ್ಲಾದರೂ ನಿಂತಿರುತ್ತೆ ಅಂದರೆ ನಿಂತೇ ಇರುತ್ತೆ, ಮುಂದಕ್ಕೂ ಹೊರೆಯಲ್ಲ, ಹಿಂದಕ್ಕೂ ಹೋಗಲ್ಲ. ಸೊ ಆ ಥರ ಆಗಿಬಿಡುತ್ತೆ ನಮ್ಮದು. ಬಟ್ ಈ ಒಂದು ನಾವು ಸಂಖ್ಯಾಶಾಸ್ತ್ರದಲ್ಲಿ ತೊಗೊಂಡಾಗ ಏನಾಗುತ್ತೆ, ಲಕ್ಕಿ ನಂಬರ್ಸ್ ಅಂತ ನಾವು ತೊಗೊಂಡಾಗ ಅದು ನಮಗೆ ಸಂಪತ್ತು ತಂದುಕೊಡುತ್ತೆ, ಸಾಧಕನೂ ತಂದುಕೊಡುತ್ತೆ, ಕ್ಷೇಮನೂ ಆಗುತ್ತೆ, ಮಿತ್ರನೂ ಆಗುತ್ತೆ. ಸೊ 4 ನಕ್ಷತ್ರ ಇಲ್ಲೇ ನಮಗೂ ಒಂದು ಲಕ್ಕಿ ನಂಬರಲ್ಲಿ ವರ್ಕ್ ಮಾಡುತ್ತೆ ಅಂದಾಗ ಈ ಒಂದು ಹೆಸರಿಟ್ಕೊಂಡಾಗ ತುಂಬ ಪಾಪ್ಯುಲಾರಿಟಿ ಸಿಗುತ್ತೆ ನಮಗೆ. ಮತ್ತು ನಾವೇನು ಸಾಧನೆ ಮಾಡ್ಕೋಬೇಕು ಅಂದ್ಕೊತೀವಿ ಅದಕ್ಕೊಂದು ಎನರ್ಜಿ ಅನ್ನೋದು ಬೂಸ್ಟಪ್ ಆಗುತ್ತೆ ನಮಗೆ. ಸೊ ಇದರಿಂದ ತುಂಬ ಒಳ್ಳೆ ನಿಖರವಾದ ಭವಿಷ್ಯ ಮತ್ತು ಜೊತೆಗೆ ಒಂದು ಒಳ್ಳೆ ರಿಸಲ್ಟ್ಸ್ನ ನಾವು ನೋಡ್ಬೋದು ಇದರಲ್ಲಿ. ಈಗ ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದಕ್ಕೆ ಹೊರಟರು ಕೂಡ ಮೊದಲನೇದಾಗಿ ಅವರು ಕೇಳೋದು ನಕ್ಷತ್ರ. ಈಗ ಹುಟ್ಟಿದ ಸಮಯದ ಜೊತೆಗೆ ಆದರೆ ನಕ್ಷತ್ರನ ಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಸಂಖ್ಯೆಗೆ ಇರುವಂತಹ ಪ್ರಾಮುಖ್ಯತೆ, ಈಗ ಸಂಖ್ಯಾಶಾಸ್ತ್ರಜ್ಞರು ಕೊಡುವಂಥ ಪ್ರಾಮುಖ್ಯತೆಯನ್ನೇ ಎಲ್ಲ ಕಡೆ ಸಂಖ್ಯೆಗಳಿಗೆ ಕೊಡುವಂಥದ್ದು ಕಡಿಮೆ ಇದೆಯಾ ಅನಿಸುತ್ತಾ ನಿಮಗೆ, ಅಥವಾ ಅದಕ್ಕೂ ಉತ್ತಮವಾದಂತಹ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ಸುತ್ತೆ? ಅಲ್ಲ, ಇವಾಗ ನಾವು ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂದರೆ ನಮ್ಮ ನಕ್ಷತ್ರ ನಮಗೆ ಗೊತ್ತಿಲ್ಲ ಅಂದಾಗ ಡೇಟ್ ಆಫ್ ಬರ್ತ್ ಹಾಕಿನೇ ನಾವು ನಕ್ಷತ್ರ ಕಂಡುಹಿಡಿತೀವಿ. ಜೊತೆಗೆ ದೇವಸ್ಥಾನದಲ್ಲಿ ಹೋದಾಗ ನಮಗೆ ನಕ್ಷತ್ರ ಯಾವುದು ಅಂತ ಕೇಳಿ ಪೂಜೆ ಮಾಡ್ತಾರೆ. ಅದು ಬಿಟ್ಟರೆ ಇವತ್ತು ನಾವು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಅಂತಂದರೆ, ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ, ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಸ್ಕೂಲ್ ಜಾಯಿನ್ ಮಾಡ್ತೀವಿ ಅಂದರೆ ಏನು ಡೇಟ್ ಆಫ್ ಬರ್ತ್, ಎಷ್ಟು ವರ್ಷ ಅಂತಲೇ ಕೇಳ್ತಾರೆ. ಅಲ್ಲಿ ಯಾರು ನಕ್ಷತ್ರ ರಾಶಿ ಯಾರೂ ಕೇಳಲ್ಲ. ಮತ್ತು ನಾವೇನಾದರೂ ಪಾಸ್ಪೋರ್ಟು ವೀಸಾ ಇದೆಲ್ಲ ಮಾಡ್ಕೊಳ್ತೀವಿ ಅಂದರೆ ಅಲ್ಲಿ ನಕ್ಷತ್ರ ಯಾರೂ ಕೇಳೋರೇ ಇಲ್ಲ. ನಮ್ಮ ಡೇಟ್ ಆಫ್ ಬರ್ತ್ ನಮ್ಮ ಹೆಸರಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಈವನ್ ಒಂದು ಸಣ್ಣ ಸ್ಪೆಲ್ಲಿಂಗ್ ಕೂಡ ಅದು ತುಂಬ ಮಿಸ್ಗೈಡೆನ್ಸ್ ಆಗುತ್ತೆ, ಮಿಸ್ಲೀಡ್ ಆಗುತ್ತೆ. ನಮಗೆ ನೇಮು ತುಂಬ ಒಳ್ಳೆ ಇದರಲ್ಲಿ ಇರಬೇಕು, ಮತ್ತು ಸ್ಪೆಲ್ಲಿಂಗ್ಸ್ ಎಲ್ಲ ಹೆಂಗೆ ಕೊಟ್ಟಿರ್ತೀವಿ ಅದು ಕರೆಕ್ಟಾಗಿರಬೇಕು. ನಮಗೆ ಪ್ಯಾನ್ ಕಾರ್ಡ್, ಇದು ಪಾಸ್ಪೋರ್ಟು, ವೀಸಾ, ಇವತ್ತು ನಾವು ಆಧಾರ್ ಕಾರ್ಡ್ ನೋಡ್ತಾ ಇದ್ದೀವಿ, ಪ್ಯಾನ್ ಕಾರ್ಡ್ ನೋಡ್ತಾ ಇದ್ದೀವಿ, ಎಲ್ಲಿದೆ ನಮಗೆ ರಾಶಿ ನಕ್ಷತ್ರ, ಎಲ್ಲ ಕಡೆ ಡೇಟ್ ಆಫ್ ಬರ್ತ್ ನೇಮ್. ಇದೊಂದು ನ್ಯೂ ಏಜ್, ಒಂದು ಮಾಡರ್ನ್ ಏಜ್ ಭವಿಷ್ಯವಾಣಿ ಸಂಖ್ಯಾಶಾಸ್ತ್ರ ಅನ್ನೋದು. ಅದು ನಾನು ನಿಮ್ಗೆ ಹೇಳಿದ್ದು ಟ್ರೆಡಿಷನ್ ಜೊತೆಗೆ ಟೆಕ್ನಿಕಲ್ ನಾವು ಎರಡೂ ಮಿಕ್ಸ್ ಮಾಡ್ಕೊಂಡಾಗ, ಇವಾಗ ನೋಡಿ ಯಾರೇ ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅಮೆರಿಕಲ್ಲಿ ಹೋಗಿ ಅವ್ರು ಏನೇ ಸಾಧನೆ ಮಾಡ್ಬೋದು, ಬಟ್ ಎಳಿತಾ ಇರುತ್ತೆ ಯಾವಾಗ ನಾನು ಇಂಡಿಯಾಗೆ ಹೋಗ್ತೀನಿ, ಯಾವಾಗ ನಮ್ಮ ತಾಯಿನಾಡು ನೋಡ್ತೀನಿ, ನಮ್ಮ ತಾಯಿನ ನೋಡ್ತೀನಿ, ನಮ್ಮ ನಾಡನ್ನ ನೋಡ್ತೀನಿ ಅನ್ನೋದೇ ಅವ್ರಿಗೆ ಮಿಡಿತಾ ಇರುತ್ತೆ. ಏನೇ ಸಾಧನೆ ಅವ್ರು ಮಾಡಿರ್ಬೋದು. ಅದಕ್ಕೆ ನಾನು ಹೇಳಿದ್ದು ಟ್ರೆಡಿಷನ್ ಅನ್ನೋದು ಜ್ಯೋತಿಷ್ಯ ಅಂತ ಹೇಳ್ತೀನಿ. ಟೆಕ್ನಿಕಲ್ ನಾವೀಗೇನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇದೆಲ್ಲ ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀನಿ. ಯಾವುದೇ ಒಂದು ಮುಹೂರ್ತ ನೋಡಬೇಕಾದ್ರೆ ಒಳ್ಳೆ ದಿನ ಅಂತ ಬಂದಾಗಲೂ ಕೂಡ ಡೇಟ್ನ ನೋಡೋಕ್ಕಿಂತ ಈಗ ಡೇಟ್ ವೈಸ್ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಡೇಟ್ನ ಬಳಸ್ಕೊಳ್ತೀವಿ. ಆದರೆ ನಕ್ಷತ್ರ ನೋಡಿ ಅದಕ್ಕಿರುವಂಥ ಮುಹೂರ್ತವನ್ನು ನೋಡಿ ಒಂದು ಉತ್ತಮ ದಿನಾಂಕವನ್ನು ಕೊಡ್ತಾರೆ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ. ಆದರೆ ಇತ್ತೀಚೆಗೆ ಈ ಒಂದು ಶುಭ ಕಾರ್ಯದ ಜೊತೆಗೆ ನಾನು ಇನ್ನೊಂದು ತಗೋಬೇಕು ಅಂದರೆ ವೆಹಿಕಲ್ ನಂಬರ್ಸ್ ಅಂತ ಬಂದಾಗ ಲಕ್ಕಿ ನಂಬರು ಅಥವಾ ಅವರವರೇ ಕನ್ಸಿಡರ್ ಮಾಡ್ಕೊಳ್ಳೋ ಅಂಥದ್ದು, ನನಗೆ ಈ ನಂಬರ್ ಇಷ್ಟ ಅಂತ ಆ ನಂಬರ್ನ ಪಡ್ಕೊಳ್ಳೋ ಅಂಥದ್ದು, ಈ ಎಲ್ಲ ರೀತಿಯಾದಂಥ ಫ್ಯಾಷನ್ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ವೆಹಿಕಲ್ ನಂಬರ್ ಅಂತ ಬಂದಾಗ ಹಿಂದಿನ ಕಾಲದಿಂದ ಏನು ಮಾಡ್ತಾಯಿದ್ರು, 9 ಅನ್ನೋ ಒಂದು ನಂಬರ್ ತೊಗೊಂಡ್ಬಿಡ್ತಾಯಿದ್ರು. ಯಾರಿಗೂ ಗೊತ್ತಿಲ್ಲ 9 ಅಂದರೆ ಏನು ಅಂತ ಅಂದ್ಬಿಟ್ಟು. 9 ಅಂದರೆ ಕುಜ ಅಂತ, ಅಂದರೆ ಮಾರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು. ಬಟ್ ನವಗ್ರಹಗಳಿಗೆ ತೊಗೊಂಡಾಗ ನಾವು ಕುಜ ಅಥವಾ ಮಂಗಳ ಅಂತ ಹೇಳ್ತೀವಿ. ಮಂಗಳ ಭೂಮಿಗೂ ಕಾರಕ ಆಗಿರ್ತಾನೆ, ಜೊತೆಗೆ ವೆಹಿಕಲ್ಸ್ಗೂ ಕಾರಕ ಆಗಿರ್ತಾನೆ. ಬಟ್ ಎಲ್ರಿಗೂ 9 ಸಂಖ್ಯೆ ಬರೋದಿಲ್ಲ. ಸುಮ್ಮನೆ ಫ್ಯಾಷನ್ಗೋಸ್ಕರನೋ ಯಾವುದಕ್ಕೋ ತೊಗೊಂಡ್ರೆ ಅದು ತುಂಬ ದುರಂತಕ್ಕೀಡಾಗುತ್ತೆ. ಯಾವಾಗ ಏನು ಬೇಕಾದರೂ ಆಗ್ಬೋದು ಅದು. ಚಿಕ್ಕ ವಿರಾಮದ ಬಳಿಕ ಸಂಖ್ಯಾಫಲ ಕಾರ್ಯಕ್ರಮ ಮುಂದುವರಿಯುತ್ತೆ.